ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾ ಗೌಡ. ನೋಡಿ, ಶಿಕ್ಷಕರಾಗಬೇಕು ಅಂತ ಹೇಳಿ ಬಹಳಷ್ಟು ಜನ ವಿದ್ಯಾರ್ಥಿಗಳು ಈಗಾಗಲೇ TCH, B.Ed ಹೀಗೆ ಬೇರೆ ಬೇರೆ ರೀತಿಯಾಗಿ ಸರ್ಕಸ್ಗಳನ್ನ ಮಾಡ್ತಿರ್ತಾರೆ. ಅದರಲ್ಲೂ ಪ್ರಮುಖವಾಗಿ B.Ed, M.Ed ಮಾಡಿದಂಥವ್ರಿಗಂತೂ ಶಿಕ್ಷಕರ ಒಂದು ವೃತ್ತಿಗೆ ಅವರು ಅರ್ಹರು ಅನ್ನುವಂಥ ಒಂದು ನಿಯಮ ಕೂಡ ಇದೆ. ಆದರೆ ಇತ್ತೀಚೆಗೆ ಕಾಂಗ್ರೆಸ್ ಸರ್ಕಾರದ ಕೆಲವೊಂದಷ್ಟು ಬದಲಾವಣೆಗಳಿಂದಾಗಿ ಕೆಲವು ವಿದ್ಯಾರ್ಥಿಗಳಿಗೆ ಎಲ್ಲೋ ಒಂದು ಕಡೆ ತಾವು ಗೌರ್ಮೆಂಟ್ ಶಿಕ್ಷಕರಾಗಬೇಕು, ಗೌರ್ಮೆಂಟ್ ಟೀಚರ್ಸ್ ಆಗಬೇಕು ಅನ್ನುವಂಥ ಆಸೆಗೆ ಕೊಳ್ಳಿ ಇಟ್ಟುಬಿಡ್ತಾ ಕಾಂಗ್ರೆಸ್ ಸರ್ಕಾರ ಅನ್ನುವಂಥ ಒಂದಷ್ಟು ಅನುಮಾನಗಳು ವ್ಯಕ್ತವಾಗಿದೆ. ನೋಡಿ, BCom, MCom ಮಾಡಿದಂಥವರು B.Ed ಮಾಡಬಹುದು. ಈಗ BA ಮಾಡಿದಂಥವರು B.Ed ಮಾಡಿಕೊಂಡು ಅವರು ಎಕ್ಸಾಮ್ ಬರೆದು ಈ ಒಂದು ಗೌರ್ಮೆಂಟ್ ಕೆಲಸ ಏನಿದೆ, ಶಿಕ್ಷಕ ವೃತ್ತಿ ಏನಿದೆ, ಅದಕ್ಕೆ ಅವರು ಸೆಲೆಕ್ಟ್ ಆಗ್ತಾರೆ. ಆದರೆ BCom ಮತ್ತು MCom ಮಾಡಿದಂಥವ್ರಿಗೆ ಯಾಕೆ ಈ ಒಂದು ಅವಕಾಶ ಕೊಡ್ತಾ ಇಲ್ಲ ಸರ್ಕಾರ ಅನ್ನುವಂಥ ಒಂದು ಪ್ರಶ್ನೆ ಎದ್ದಿದೆ. ನೋಡಿ, ಅವರು ಕೂಡ B.Ed ಮಾಡಬಹುದು, ಶಿಕ್ಷಕರ ಅರ್ಹತಾ ಪರೀಕ್ಷೆನೂ ಬರೀಬಹುದು, ಅತಿಥಿ ಶಿಕ್ಷಕರಾಗಿ ಕೆಲಸನೂ ಮಾಡಬಹುದು. ಆದರೆ ಶಿಕ್ಷಕರ ನೇಮಕಾತಿಗೆ ಅವರು ಅರ್ಹರಲ್ಲ ಅಂತಂದ್ರೆ ಹೇಗೆ? ನೋಡಿ, ಈಗಾಗಲೇ ಸರ್ಕಾರದಲ್ಲಿ ಈ ಒಳ ಮೀಸಲಾತಿ ಚರ್ಚೆ ನಡೀತಾ ಇತ್ತು. ಅದೊಂದು ದೊಡ್ಡ ಸಮಸ್ಯೆಯಾಗಿತ್ತು. ಬಟ್ ಈಗ ಆ ಒಂದು ಒಳ ಮೀಸಲಾತಿ ಸಮಸ್ಯೆಯನ್ನ ಸರ್ಕಾರ ಬಗೆಹರಿಸಿದೆ. ಅದರ ಜೊತೆಗೆ ಸರ್ಕಾರ ಈಗ ವಿವಿಧ ಹುದ್ದೆಗಳನ್ನ ಭರ್ತಿ ಮಾಡೋಕ್ಕೂ ಕೂಡ ತಯಾರಿ ಮಾಡ್ಕೊಳ್ತಾ ಇದೆ. ಇಂಥ ಸಂದರ್ಭಗಳಲ್ಲಿ ಪ್ರಮುಖವಾಗಿ ಶಿಕ್ಷಕರ ನೇಮಕಾತಿ ಕೂಡ ಆಗಬೇಕಾಗಿದೆ. ಹಾಗಾಗಿ ಸರ್ಕಾರ ಅದರತ್ತ ಗಮನ ಹರಿಸ್ತಾ ಇದೆ. ಯಾರ್ಯಾರು ಶಿಕ್ಷಕರಾಗಬೇಕು ಅಂತ ಹೇಳಿ ಕನಸನ್ನ ಕಟ್ಟಿಕೊಂಡು ಎಕ್ಸಾಮ್ ಬರೆದಿದ್ರೋ ಅವರೆಲ್ಲರೂ ಕೂಡ ಚಾತಕ ಪಕ್ಷಿ ತರ ಕಾಯ್ತಿದ್ದಾರೆ, ನಾವು ಯಾವಾಗ ಎಕ್ಸಾಮ್ ಬರೆದು ಶಿಕ್ಷಕ ವೃತ್ತಿಗೆ ನೇಮಕ ಆಗ್ತೀವೋ ಅಂತ ಹೇಳಿ. ಆದರೆ ಪಾಪ BCom, MCom ಮಾಡಿ B.Ed ಮಾಡಿ ಈಗ ಆಲ್ರೆಡಿ ಅತಿಥಿ ಶಿಕ್ಷಕರಾಗಿ ಕೆಲಸ ಕೂಡ ಮಾಡ್ತಾ ಇರುವಂಥವರ ಶಿಕ್ಷಕರ ಪಾಡೇನು ಹಾಗಿದ್ರೆ ಸರ್ಕಾರದ ಈ ನಿಯಮದಿಂದ? ಶಿಕ್ಷಣ ಇಲಾಖೆ ಸಹ ಶಿಕ್ಷಕರ ಹುದ್ದೆಯನ್ನ ಭರ್ತಿ ಮಾಡೋದಕ್ಕೆ TET ಪರೀಕ್ಷೆಗೆ ಅರ್ಜಿ ಕರೆದಿದೆ. ಈಗಾಗಲೇ TET ಪಾಸ್ ಆಗುವವರು ಶಿಕ್ಷಕರಾಗುವ ಕನಸನ್ನ ಹೊತ್ಕೊಂಡಿದ್ದಾರೆ. ಆದರೆ BCom, MCom ಮಾಡಿ B.Ed ಮಾಡಿ TET ಪಾಸ್ ಆದವರಿಗೆ ಶಿಕ್ಷಕರಾಗುವ ಅವಕಾಶ ಮಾತ್ರ ಇಲ್ಲ. ಇದು ಎಲ್ಲೋ ಒಂದ್ ಕಡೆ ವಂಚನೆ ಆಗ್ಲಿಲ್ವಾ ಅನ್ನುವಂಥ ಒಂದಷ್ಟು ಅಸಮಾಧಾನ ಪಾಪ ಈ BCom, MCom ಮಾಡಿದಂಥ ವಿದ್ಯಾರ್ಥಿಗಳ ಪ್ರಶ್ನೆ. ಸಾವಿರಾರು ಆಕಾಂಕ್ಷಿಗಳ ಶಿಕ್ಷಕರಾಗುವ ಕನಸಿಗೆ ಸರ್ಕಾರದ ನಿಯಮಾವಳಿ ಕೊಳ್ಳಿ ಇಟ್ಬಿಟ್ಟಿದೆ. ಸರ್ಕಾರ ನೇಮಕಾತಿ ನಿಯಮಾವಳಿಗಳಲ್ಲಿ ತಿದ್ದುಪಡಿ ತಂದ್ರೆ 10,000ಕ್ಕೂ ಅಧಿಕ ಮಂದಿ ಶಿಕ್ಷಕರ ನೇಮಕಾತಿಗೆ ಅರ್ಹತೆಯನ್ನ ಗಿಟ್ಟಿಸ್ಕೊಳ್ತಿದ್ದಾರೆ. ಆದರೆ ಆ ಒಂದು ಅವಕಾಶ ಇದೀಗ ಕೈ ತಪ್ಪಿ ಹೋಗಿದೆ. ನೋಡಿ, 2015ರಲ್ಲಿ ಸರ್ಕಾರ BCom, MCom ಇಂಜಿನಿಯರಿಂಗ್ ಮಾಡಿದವರಿಗೆ B.Ed ಮಾಡೋಕೆ ಅವಕಾಶ ಕೊಡ್ತು. ಸಾವಿರಾರು ಜನ ಪದವೀಧರರು ಶಿಕ್ಷಕರಾಗುವ ಕನಸನ್ನ ಇಟ್ಕೊಂಡು B.Ed ಮಾಡಿಬಿಟ್ರು. B.Ed ಮಾಡಿ ಆ ಒಂದು ಉದ್ಯೋಗವನ್ನ ಮಾತ್ರ ಪಡ್ಕೊಳ್ಳೋಕೆ ಅವಕಾಶ ಕೊಡ್ತಾ ಇಲ್ಲ. ಇದು ಎಷ್ಟರ ಮಟ್ಟಿಗೆ ಸರಿ? ಇಂಜಿನಿಯರಿಂಗ್ ಮಾಡಿ B.Ed ಮಾಡಿದವರಿಗೆ ಗಣಿತ ಶಿಕ್ಷಕರಾಗುವ ಅವಕಾಶ ಇದೆ. BCom, MCom ಮಾಡಿದವರಿಗೆ ಯಾವುದೇ ಅವಕಾಶ ಕೊಟ್ಟಿಲ್ಲ. ಯಾಕೆ? ಆಮೇಲೆ 2020ರಲ್ಲಿ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂದ್ರೆ TET ಬರೆಯೋಕ್ಕೂ ಕೂಡ ಅವಕಾಶ ಕೊಡ್ತು. ಅತಿಥಿ ಶಿಕ್ಷಕರಾಗಿಯೂ ಬಳಸ್ಕೊಳ್ತಾ ಇದೆ ಅವರನ್ನ. ಆದ್ರೆ ಶಿಕ್ಷಕರ ನೇಮಕಾತಿ ಮಾತ್ರ ಅವರನ್ನ ಪರಿಗಣಿಸ್ತಾ ಇಲ್ಲ. ನೋಡಿ, BCom ಪದವೀಧರರು B.Ed ಓದುವಾಗ ಇಂಗ್ಲಿಷ್ಗೂ ಸಮಾಜ ವಿಜ್ಞಾನವನ್ನು ಎರಡು ಮುಖ್ಯ ವಿಷಯವನ್ನಾಗಿ ಓದಿರ್ತಾರೆ. ತರಬೇತಿ ಅವಧಿಯಲ್ಲೂ ಕೂಡ ಇಂಗ್ಲಿಷ್ ಮತ್ತೆ ಸಮಾಜ ವಿಜ್ಞಾನವನ್ನ ಬೋಧಿಸ್ತಾರೆ. ಅಂದ್ರೆ ಇಂಗ್ಲಿಷ್ ಮೀಡಿಯಂನವ್ರಿಗೂ ಕೂಡ ಸಮಾಜ ವಿಜ್ಞಾನವನ್ನ ಬೋಧಿಸ್ತಾರೆ. ಅದಕ್ಕೆ ಅಂಕಗಳನ್ನ ಕೂಡ ಪಡ್ಕೊಳ್ತಾರೆ. 3 ವರ್ಷ BCom ಪದವಿ ಮಾಡುವಾಗ ಅರ್ಥಶಾಸ್ತ್ರ, ವಾಣಿಜ್ಯ ಶಾಸ್ತ್ರವನ್ನ ಕೂಡ ಅವರು ಅಧ್ಯಯನ ಮಾಡಿರ್ತಾರೆ. ಹಿರಿಯ ಪ್ರಾಥಮಿಕ ಹಾಗೆ ಪ್ರೌಢಶಾಲೆ ಸಮಾಜ ವಿಜ್ಞಾನ ವಿಷಯದಲ್ಲಿ ವ್ಯವಹಾರದ ಅಧ್ಯಯನ ಪಾಠ ಕೂಡ ಇದೆ. ವ್ಯವಹಾರದ ಅಧ್ಯಯನ, ಅರ್ಥಶಾಸ್ತ್ರ ಕೂಡ ವಾಣಿಜ್ಯ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟದ್ದು. ಇದರ ಬೋಧನೆಗಾದರೂ ನಮ್ಮನ್ನ ನೇಮಿಸಿಕೊಳ್ಬೇಕಾಗಿತ್ತು ಅನ್ನೋದು BCom, MCom ಮಾಡಿ B.Ed ಮಾಡಿದವರ ಒಂದು ಅಳಲಾಗಿದೆ. ನೋಡಿ, ಈ BCom ಮತ್ತು MCom ಮಾಡಿದಂಥವರು ಹೆಚ್ಚಾಗಿ ಈ ಅರ್ಥಶಾಸ್ತ್ರವನ್ನ ಬೋಧಿಸ್ತಾರೆ. ಅಂದ್ರೆ ಅಕೌಂಟ್ಸ್ ಆಗಿ ಕೆಲಸ ಮಾಡುವಂಥವ್ರಿಗೆ ಅದರ ಒಂದು ಬೋಧನೆ ಬಹಳ ಮುಖ್ಯ ಆಗಿರುತ್ತೆ. ಇಂಜಿನಿಯರಿಂಗ್ ಮಾಡಿರುವಂಥವ್ರು B.Ed ಮಾಡಿದ್ರೆ ಅವ್ರಿಗೆ ಅವಕಾಶ ಕೊಡ್ತಾರೆ ಅಂತಂದಾಗ BCom, MCom ಮಾಡಿದವರು ಕೂಡ ಅಷ್ಟೇ ಸಮರ್ಥರಾಗಿರ್ತಾರಲ್ವಾ? ಹೀಗೊಂದು ಅಸಮಾಧಾನ ಈಗ ಹೊರಬಿದ್ದಿದೆ. ರಾಜ್ಯದಲ್ಲಿ ಸಾವಿರಾರು ಮಂದಿ ಅವಕಾಶದಿಂದ ವಂಚಿತರಾಗ್ಬಿಟ್ಟಿದ್ದಾರೆ. ಸರ್ಕಾರ ನೇಮಕಾತಿಯ ನಿಯಮದಲ್ಲಿ ಒಂದಷ್ಟು ಬದಲಾವಣೆಗಳನ್ನ ತಂದ್ರೆ ಸಾವಿರಾರು ಆಕಾಂಕ್ಷಿಗಳಿಗೆ ಅವಕಾಶ ಕೊಟ್ಟಂತಾಗತ್ತೆ ಅನ್ನುವಂಥದ್ದು B.Ed ಉಪನ್ಯಾಸಕರ ಅಭಿಪ್ರಾಯ ಆಗಿದೆ.
ಹಾಗಿದ್ರೆ ಈ ಒಂದು ಸೂಕ್ಷ್ಮ ವಿಚಾರವನ್ನ ಸರ್ಕಾರ ಪರಿಗಣನೆಗೆ ತೆಗೆದುಕೊಳ್ಳುತ್ತಾ, ಅಥವಾ BCom MCom BEd ಮಾಡಿ ಅತಿಥಿ ಉಪನ್ಯಾಸಕರಾಗಿ ಅತಿಥಿ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇರುವಂಥ ಶಿಕ್ಷಕರು ಈಗ ಹೋರಾಟಕ್ಕೆ ಇಳಿಬೇಕಾದಂಥ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ. ಯಾಕಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಶಿಕ್ಷಕರಾಗಬೇಕು ಅಂತೇಳಿ ಕನಸನ್ನ ಕಟ್ಕೊಂಡಿರೋರಿದ್ದಾರೆ. ಹಾಗಾಗಿ ಬಹುಶಃ ಅವರು ಹೋರಾಟ ಮಾಡೋದ್ರ ಮುಖಾಂತರ ಈ ಒಂದು ಅವಕಾಶವನ್ನ ಗಿಟ್ಟಿಸ್ಕೊಳ್ತಾರಾ, ಕಾದು ನೋಡಬೇಕು.